ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯದಲ್ಲಿ ಒಂದು ಬಲವಾದ ಸಿಂಹ ವಾಸಿಸುತ್ತಿತ್ತು. ಅದು ಪ್ರತಿದಿನ ಒಂದು ಪ್ರಾಣಿಯನ್ನು ಬೇಟೆಯಾಡುತ್ತಿತ್ತು. ಅರಣ್ಯದ ಎಲ್ಲಾ ಪ್ರಾಣಿಗಳು ಭಯದಿಂದ ಜೀವನ ನಡೆಸುತ್ತಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹನ ಬಳಿ ಹೋಗಿ ಹೀಗೆಂದವು, ಸ್ವಾಮಿ, ನೀವು ಪ್ರತಿದಿನ ನಮ್ಮಲ್ಲಿ ಯಾರನ್ನಾದರೂ ಕೊಲ್ಲುತ್ತಿದ್ದೀರಿ. ಹೀಗಾದರೆ ನಾವು ಬೇಗನೆ ಕೊನೆಗೊಳ್ಳುತ್ತೇವೆ. ಆದ್ದರಿಂದ ನಾವು ಪ್ರತಿದಿನ ಒಂದು ಪ್ರಾಣಿಯನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇವೆ. ನೀವು ಅರಣ್ಯದಲ್ಲಿ ಓಡಿ ಬೇಟೆಯಾಡಬೇಕಿಲ್ಲ. ಸಿಂಹ ಇದನ್ನು ಒಪ್ಪಿಕೊಂಡಿತು. ಮುಂದಿನ ದಿನ ಬಂದ ಸರದಿ ಮೊಲದದ್ದು. ಚಿಕ್ಕ ಮೊಲ ಸಿಂಹನ ಬಳಿಗೆ ಹೋಗುವುದಕ್ಕೆ ಹೆದರಿತು. ಆದರೆ ಬುದ್ಧಿವಂತವಾಗಿದ್ದುದರಿಂದ ಒಂದು ಯುಕ್ತಿ ಆಲೋಚಿಸಿತು. ಅದು ನಿಧಾನವಾಗಿ ತಡವಾಗಿ ಸಿಂಹನ ಗುಹೆಗೆ ಹೋದಿತು. ಆಗ ಸಿಂಹ ಕೋಪದಿಂದ ಕೂಗಿ ಕೇಳಿತು, ಏಕೆ ತಡಮಾಡಿದೆ? ಮೊಲ ಶಾಂತವಾಗಿ ಉತ್ತರಿಸಿತು, ಸ್ವಾಮಿ, ನಾನು ಬರುತ್ತಿದ್ದಾಗ ಮತ್ತೊಂದು ದೊಡ್ಡ ಸಿಂಹ ನನ್ನನ್ನು ತಡೆದು ಈ ಅರಣ್ಯ ನನ್ನದು ಎಂದು ಹೇಳಿತು. ಅದು ನನ್ನ ಸ್ನೇಹಿತರನ್ನು ತಿಂದಿತು. ಇದು ಕೇಳಿ ಸಿಂಹ ಇನ್ನಷ್ಟು ಕೋಪಗೊಂಡಿತು ಮತ್ತು ಹೊರಗೆ ಬಂದು ಹೀಗೆಂದಿತು, ಎಲ್ಲಿ ಇದೆ ಆ ಮತ್ತೊಂದು ಸಿಂಹ? ನನಗೆ ತೋರಿಸು. ಮೊಲ ಸಿಂಹವನ್ನು ಕಾಡಿನ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ಮೊಲ ಬಾವಿಯನ್ನು ತೋರಿಸಿ, ಸ್ವಾಮಿ, ಅದು ಈ ಬಾವಿಯೊಳಗೇ ಇದೆ ಎಂದು ತಿಳಿಸಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸಿತು. ಅದನ್ನು ಇನ್ನೊಂದು ಸಿಂಹ ಎಂದುಕೊಂಡು ಕೋಪದಿಂದ ಗರ್ಜಿಸಿ ನೇರವಾಗಿ ಬಾವಿಯೊಳಗೆ ಜಿಗಿಯಿತು. ಸಿಂಹ ಬಾವಿಗೆ ಬಿದ್ದು ಒಳಗೆ ಸತ್ತುಹೋಯಿತು. ಆ ದಿನದಿಂದ ಅರಣ್ಯದ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಭಯವಿಲ್ಲದೆ ಬದುಕಿದವು. ನೀತಿಕಥೆ: ಬಲಕ್ಕಿಂತ ಬುದ್ಧಿ ದೊಡ್ಡದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.